ನಿಮ್ಮೊಂದು ಫ್ಯಾನ್ ಬೇಸ್ ಹೆಂಗಂದ್ರೆ ಒಂದು ರೂಮಲ್ಲಿ 10 ಜನ ಇದ್ದಾರೆ ಅಂದ್ರೆ ಅದ್ರಲ್ಲಿ ಒಂದು 6-7 ಜನ ಡಿ ಬಾಸ್ ಫ್ಯಾನ್ ಅಂತ ಹೇಳ್ಕೊತಾರೆ. ನನಗೆ ಇದು ಎಷ್ಟೋ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರನ್ನೆಲ್ಲ ಕನ್ಸಿಡರೇಷನ್ ಅಲ್ಲಿ ಇಟ್ಟುಕೊಂಡು ಯಾವ ತರ ಯೋಚನೆ ಮಾಡ್ತಾರೆ ದರ್ಶನ್ ಸರ್ ಅಂತ. ಈಗ ನೀವು ಹೇಳಿದ್ರಲ್ಲ ಪ್ಯಾನ್ ಇಂಡಿಯಾ ಮಾಡಿದ ತಕ್ಷಣ ನಾನು ಕಾರಲ್ಲಿ ಬರೋದು ಬಿಟ್ಟು ಚಾಪರಲ್ಲಿ ಬರ್ತೀನಿ. ಕಾರಲ್ಲಿ ತಾನೇ ಇಲ್ಲಿಗೆ ಬರ್ತೀನಿ, ಅದೇ ಕಾರ್ ತಾನೇ. ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು ಅದೇ ಕಾರಲ್ಲೇ ಬರೋದು. ನಾನು ಕನ್ನಡ ಮಾಡಿ ಕಾರ್ ಕೊಟ್ಟಾರಲ್ಲ, ಇನ್ಯಾಕಮ್ಮ ನಾನು ತಲೆ ಕೆಡಿಸ್ಕೊಳ್ಳಿ ಪ್ಯಾನ್ ಇಂಡಿಯಾ ಅಲ್ಲ. ಆಮೇಲೆ ಒಂದೇನಂದ್ರೆ ನಾನು ಮಾಡೋ ಕನ್ನಡ ಸಿನಿಮಾಮ್ಮ ನಮ್ಮ ಕನ್ನಡಿಗರಿಗೆ ನಾನು ಮಾಡ್ತಾ ಇರೋದು. ನಾನು ಮೊದಲಿಂದ ಮಾಡ್ಕೊಂಬಂದಿದ್ದು ಇವ್ರಿಗೇನೆ. ಇಲ್ಲಿಂದ ಆಮೇಲೆ ಡಬ್ಬ ಹೊರಗಡೆ ಹೋಗ್ತಿದ್ದೆ ಹೊರತು. ಸೊ ಅದಕ್ಕೆ ಯಾಕೆ ಅಲ್ಲಿಗೆ ತಲೆ ಕೆಡಿಸ್ಕೊಳ್ಳಿ, ಹೌದು ಅಲ್ಲ. ಆಮೇಲೆ ನೀವು ಅದನ್ನೇ ಪ್ಯಾನ್ ಇಂಡಿಯಾ ಅಂದಾಗ ನೀವು ಅವನ ಯಾವುದೋ ಪಕ್ಕದ ರಾಜ್ಯದವ್ನಿಗೆ ಏನೋ ಸಂಜಾಯಿಸಕ್ಕೆ ಅವ್ನಿಗೊಂದೇನೋ ಮಾಡಬೇಕು, ಇವನಿಗೊಂದೇನೋ. ನಮ್ಮ ಕನ್ನಡ, ನಮ್ಮ ಇಂಡಸ್ಟ್ರಿ, ನಮ್ಮ ಇದಕ್ಕೋಸ್ಕರ ನಾವು ಮಾಡೋದು. ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನಾನು ಬಾವಿಲಿರೋ ಕಪ್ಪೆ ಥರ ಅದು ವೆರಿ ಮಚ್ ಹ್ಯಾಪಿ. ನೀವು ಇಲ್ಲಿ ರಾಜ ಇದ್ದಂಗೆ. ನಾನು ಇದಕ್ಕೊಂದು ಆಡ್ ಅದಕ್ಕೆ ಹೇಳ್ತೀನಿ ನಮ್ಮೂರಲ್ಲಿ ನಾನು ರಾಜನೇ ಅಲ್ಲ. ಅದಕ್ಕೆ ನಾನು ತುಂಬಾ ಕಡೆ ಹೇಳ್ತಿಲ್ಲ, ಮೇರಾ ಕುತ್ತಾ ಮೇರಾ ಗಲಿ ಮೇ ಶೇರ್. ಅಭಿಷೇಕ್ ಅಂಬರೀಶ್ ಅವ್ರ ಇಂಟರ್ವ್ಯೂ ಮಾಡಿದೆ ನಾನು. ಅದ್ರಲ್ಲಿ ಒಂದು ಕಾನ್ವರ್ಸೇಷನ್ ಬಂತು. ಆನೆ ಬಲ ಅಂತ ನಾನು ಏನೋ ಹೇಳಕ್ ಹೋದೆ. ಅವರು ಆನೆ ಒಂದೇ RR ನಗರಲ್ಲಿದೆ, ಆಮೇಲೆ ಒಂದು ಒಂಟಿ ಸಲಗ ಇತ್ತು, ಅದು JP ನಗರಲ್ಲಿತ್ತು ಇಲ್ಲಿ ಅಂತ. ನಂಗದು ಬಹಳ ಇಷ್ಟ ಆಯ್ತು ಆ ಒಂದು ಕೋಟ್ ಮಾಡಿದ್ದವರು. ಮತ್ತೆ ನಂಗೆ ಯಾವತ್ತೂ ನೆನಪಿರತ್ತೆ ಆ ಥರದ್ದು ಒಂದು ಕೋಟಿಂಗು. ಸೊ ಹಂಗಾಗಿ ಅದು ನೀವು ಬಾವಿಯೊಳಗಿರೋ ಕಪ್ಪೆನ ನಾವು ಅದು ಒಪ್ಪಲ್ಲ, ನಾವು ಯಾರು